ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 21ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಸಂದೇಶದ ಶಿರೋನಾಮೆ ವಚನ ಪ್ರಿಯರು ಎಂಬುದಾಗಿ. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುತ್ತಾರೆ, ಮತ್ತೆ ಯಾರು ಅದರ ಫಲವನ್ನು ಅನುಭವಿಸಲಾರರು ಎಂಬುದಾಗಿ ಈ ಸತ್ಯವೇದದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಸಹೋದರ ಸಹೋದರಿಯರೇ, ನಮ್ಮ ನಾಲಿಗೆ ಜೀವ ಮರಣಗಳು ನಮ್ಮ ವಶವಾಗಿದೆ. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುತ್ತಾರೆ ಎಂಬುದಾಗಿ ಸತ್ಯವೇದದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಮ್ಮ ನಾಲಿಗೆಯ ಮೂಲಕ ನಾವು ಜೀವ ಹೊರಡಿಸುವಾಗ, ಆಶೀರ್ವಾದ ಹೊರಡಿಸುವಾಗ, ನಮ್ಮ ನಾಲಿಗೆಯ ಮೂಲಕ ಅನೇಕ ರೀತಿಯಾದಂತ ಅಭಿವೃದ್ಧಿಯ ಕಾರ್ಯಗಳು ನಾವು ಮಾತನಾಡುವಂತವರಾಗಿದ್ದೇವೆ. ನಮ್ಮ ನಾಲಿಗೆಯ ಮೂಲಕ ನಮ್ಮ ಜೀವಿತವನ್ನು ಸುಂದರಪಡಿಸಿಕೊಳ್ಳುವಂತದಾಗಿದೆ. ನಮ್ಮ ನಾಲಿಗೆಯ ಮೂಲಕ ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಾವು ಜಯವನ್ನು ಕಾಣುವಂತವರಾಗಿದ್ದೇವೆ. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡುವಾಗ ನಮ್ಮ ಮಾತಿನ ಮೇಲೆ ಅನೇಕ ಜನರ ಸ್ನೇಹಿತರಿರುತ್ತಾರೆ. ನಮ್ಮ ಮಾತಿನ ಮೇಲೆ ಅನೇಕ ಸಂಬಂಧಿಕರು ನಮ್ಮೊಟ್ಟಿಗೆ ಇರುತ್ತಾರೆ. ಮಾತುಗಳು ಜೀವಕರವಾದ ಮಾತು ಇದೆ. ನಮ್ಮ ಮಾತು ಆಶೀರ್ವಾದದ ಮಾತಿದೆ. ನಮ್ಮ ಮಾತು ಮಾರ್ಗದರ್ಶನ ತೋರುತ್ತದೆ. ನಮ್ಮ ಮಾತು ಒಳ್ಳೆಯ ಮಾರ್ಗದಲ್ಲಿ ನಡೆಸುತ್ತದೆ. ಆ ವಿಷಯವಾಗಿಯೇ ನಮ್ಮ ಬಾಯಿಯ ಮೂಲಕ ಹೊರಡುವಂತ ಪ್ರತಿಯೊಂದು ಮಾತುಗಳು ಜೀವಕರವಾದ ಮಾತುಗಳಿರುವಾಗ ನಾವು ಕೈ ಹಾಕುವಂತ ಎಲ್ಲ ಕೆಲಸ ಕಾರ್ಯಗಳು ಜಯವನ್ನು ಕಾಣುತ್ತೇವೆ. ಯಾಕೆ? ನಾವು ಮಾತನಾಡುವ ಮಾತು ಅದು ಹಿತಕರವಾಗಿದೆ. ನಾವು ಆಡುವಂತ ಮಾತು ರಸವತ್ತಾಗಿದೆ. ನಾವು ಆಡುವಂತ ಮಾತು ಅನೇಕರಿಗೆ ಆದರಣೆ ನೀಡುತ್ತದೆ. ಆ ವಿಷಯವಾಗಿಯೇ ನಾವು ಕೈ ಹಾಕುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾವು ಅಭಿವೃದ್ಧಿ ಕಾಣುತ್ತೇವೆ. ನಾವು ಜಯದ ಜೀವಿತವನ್ನು ಜೀವಿಸುತ್ತೇವೆ. ಮರಣದ ನಾಲಿಗೆಯಿಂದ ಹೊರಡುವಂತ ಮಾತುಗಳು ಅದು ಕೆಟ್ಟ ಆಲೋಚನೆ, ನಾಶನದ ಮಾರ್ಗ, ಅವಹೇಳನೆ, ಅಪಮಾನ, ನಿಂದೆ, ಬಾಧೆ, ಅನೇಕ ರೀತಿಯಾದಂತ ಕಷ್ಟಗಳು, ಅದು ಮರಣಕರವಾದ ಬಾಯಿಂದ ಹೊರಡುವಂತ ಮಾತುಗಳು ಅನುಭವಿಸುವಂತದಾಗಿದೆ. ಜೀವ ನಮ್ಮ ಬಾಯಿಂದ ಹೊರಡುವಾಗ ನಮಗೆ ಸಂತೋಷ, ಸಮಾಧಾನ, ಪ್ರೀತಿ, ಅನ್ಯೂನ್ಯತೆ, ಕರುಣೆ, ದಯೆ, ಉಪಕಾರ, ಸನ್ಮಾನ, ಗೌರವ ಇದೆಲ್ಲವೂ ಕೂಡ ಜೀವನ ಬಾಯಿಂದ ಹೊರಡುವಾಗ, ಜೀವದ ಮಾತುಗಳು ಬಾಯಿಂದ ಹೊರಡುವಾಗ ನಮಗೆ ಸಿಕ್ಕುವಂತದಾಗಿದೆ. ಮರಣದ ಕರವಾದ ಮಾತುಗಳು ಹೊರಡುವಾಗ, ಕೆಟ್ಟ ಮಾತುಗಳು ಹೊರಡುವಾಗ ಅವಮಾನ, ನಿಂದೆ, ಅನೇಕ ಕಷ್ಟ ವೇದನೆಗಳು ಸಿಗುವಂತದಾಗಿದೆ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ವಾಕ್ಯದ ಮೂಲಕ ನಾವು ತಿಳಿದುಕೊಂಡಿದ್ದೇವೆ. ನಾವು ಒಳ್ಳೆಯ ಮಾತುಗಳನ್ನಾಡುವಾಗ ಅದರ ಫಲವನ್ನು ನಾವು ಅನುಭವಿಸುತ್ತೇವೆ. ಕೆಟ್ಟ ಮಾತುಗಳನ್ನಾಡುವಾಗ ಅನೇಕ ರೀತಿಯಾದಂತ ನೋವು ವೇದನೆಗಳನ್ನು ನಾವು ಅನುಭವಿಸುತ್ತೇವೆ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ಒಳ್ಳೆಯ ಮಾತುಗಳನ್ನಾಡುತ್ತಾ ಆ ಮಾತುಗಳಿಂದ ಫಲಗಳನ್ನು ಅನುಭವಿಸುತ್ತಾ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ನಾವಷ್ಟೇ ಜೀವಕರವಾದ ಮಾತುಗಳನ್ನಾಡುತ್ತಾ, ನಾವಷ್ಟೇ ಆಶೀರ್ವಾದ ಹೊಂದಿಕೊಳ್ಳುತ್ತಾ, ನಾವಷ್ಟೇ ಜಯದ ಜೀವಿತವನ್ನು ಜೀವಿಸದ ಹಾಗೆ ಇನ್ನು ಅನೇಕ ಜನರು ಈ ಲೋಕದಲ್ಲಿ ಅನೇಕ ರೀತಿಯಾದಂತ ಮರಣಕರವಾದ ಮಾತುಗಳಾಡುತ್ತಾ ನಾಶನ ಮಾರ್ಗದಲ್ಲಿ ಜೀವಿಸುತ್ತಾ ಇದ್ದಾರೆ. ಆ ಎಲ್ಲ ಮಕ್ಕಳಿಗೆ ನಿನ್ನ ಬಾಯಲ್ಲಿ ಜೀವಕರವಾದ ಮಾತುಗಳಿದೆ. ಆ ಮಾತುಗಳ ಮೂಲಕ ನೀನು ಸಮೃದ್ಧಿಯಾಗಿ ಜೀವಿಸುತ್ತಿ, ಜಯದ ಜೀವಿತವನ್ನು ಜೀವಿಸುತ್ತಿ, ಸಂತೋಷದ ಜೀವಿತವನ್ನು ಜೀವಿಸುತ್ತಿ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ತಿಳಿಸಿ ಹೇಳುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಈ ವಾಕ್ಯದಲ್ಲಿ ನೋಡುವಾಗ ನಾವು ಯಾವ ರೀತಿಯಾಗಿ ಜೀವಿಸುತ್ತಾ ಇರಬೇಕು, ನಾವು ಯಾವ ರೀತಿಯಾಗಿ ಜೀವಿಸಿದರೆ ನಾವು ಸಮೃದ್ಧಿಯಾಗಿ ಜೀವಿಸುತ್ತೇವೆ ಮತ್ತು ಜಯದ ಜೀವಿತವನ್ನು ಕಾಣುತ್ತೇವೆ, ಸಂತೋಷವಾಗಿರುತ್ತೇವೆ ಎಂಬುದಾಗಿ ವಾಕ್ಯದಲ್ಲಿ ನೋಡುವಾಗ ನಮ್ಮ ಬಾಯಿ ಮೂಲಕ ಹೊರಡುವಂತ ಪ್ರತಿಯೊಂದು ಮಾತುಗಳು ಅದು ಜೀವಕರವಾಗಿರಬೇಕು, ಆಶೀರ್ವಾದವಾಗಿರಬೇಕು, ರಸವತ್ತಾಗಿರಬೇಕು, ಇಂಪಾಗಿರಬೇಕು.
ಆವಾಗ ನಮ್ಮ ಜೀವಿತದಲ್ಲಿ ಅನೇಕ ಜನರು ನಮ್ಮ ಸಂಬಂಧವನ್ನು ಬೆಳೆಸುತ್ತಾರೆ, ಅನೇಕ ಸ್ನೇಹಿತರು ನಮ್ಮೊಟ್ಟಿಗಿರುತ್ತಾರೆ. ನಾವು ಆಲೋಚನೆ ಮಾಡಿಕೊಳ್ಳುವಂತ ಕೆಲಸಗಳಲ್ಲಿ ನಾವು ಕೈ ಹಾಕುವಾಗ ಮಾತುಗಳ ಮೂಲಕವಾಗಿ ನಮಗೆ ಜಯ ಸಿಗುತ್ತದೆ. ನಾವು ಕೆಟ್ಟ ಮಾತುಗಳನ್ನಾಡುವಾಗ, ಕೋಪ ಎಬ್ಬಿಸುವ ಮಾತುಗಳನ್ನಾಡುವಾಗ ನಾವು ಅನುಭವಿಸುವಂಥದ್ದು ನೋವು, ಕಷ್ಟ, ದುಃಖಗಳು ನಮ್ಮ ಜೀವಿತದಲ್ಲಿ ಆಗುವಂತದ್ದಾಗಿದೆ. ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಸಂತೋಷ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಕರುಣೆ, ಜಯದ ಜೀವಿತವನ್ನು ಜೀವಿಸುತ್ತಾ ನಮ್ಮ ಬಾಯಿ ಮೂಲಕ ಹೊರಡುವಂತ ಪ್ರತಿಯೊಂದು ಮಾತುಗಳು ಅನೇಕ ಜನರಿಗೆ ಆಶೀರ್ವಾದವಾಗಿದ್ದುಕೊಂಡು, ಅದು ಜೀವದ ಮಾತಾಗಿದ್ದುಕೊಂಡು, ಅದು ಯೇಸು ಕ್ರಿಸ್ತನ ಪ್ರೀತಿಯ ಮೂಲಕ ನಾವು ಮಾತನಾಡುತ್ತಾ ನಿತ್ಯ ಜೀವದ ಮಾತುಗಳಾಡುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ. ಆಮೆನ್.